ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸುದೀರ್ಘವಾದಂತಹ ಹಲವಾರು ದಶಕಗಳ ಸೇವೆಯನ್ನು ಸಲ್ಲಿಸಿ ಹೆಚ್ಚಿನ ಇಲಾಖೆಯಲ್ಲಿ ಕೆಲಸವನ್ನ ಮಾಡಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ 25 ಆತ್ಮೀಯ ನಿವೃತ್ತ ಅಧಿಕಾರಿ ಮಿತ್ರರೇ, ನಮ್ಮ ಇಲಾಖೆಯ ಎಲ್ಲ ಅಪರ ನಿಬಂಧಕರೇ, ಎಲ್ಲ ಉಪನಿಬಂಧಕರೇ, ಎಲ್ಲ ಅಧಿಕಾರಿ ಮಿತ್ರರೇ, ಒಂದು ಮಾತಿದೆ, ಜಂತು ನಾರಿ ನರಜನ್ಮ ದುರ್ಲಭಂ ಅಂತ. ಹೀಗಂದ್ರೆ ಈ ಭೂಮಿಯಲ್ಲಿ ಜನಿಸಿದ ಎಲ್ಲ ಸಕಲ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಉತ್ತಮವಾದದ್ದು ಮತ್ತು ಶ್ರೇಷ್ಠವಾದದ್ದು ಅಂತ ಅರ್ಥ. ಈ ಶ್ರೇಷ್ಠತೆ ಹೊಂದಿರುವಂಥದ್ದು ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳಿಂದ. ಪ್ರತಿಯೊಬ್ಬ ಜೀವವು ಕೂಡ ಈ ಭೂಮಿಯ ಮೇಲೆ ಒಂದಲ್ಲ ಒಂದು ರೀತಿಯಾದಂತಹ ಕೆಲಸಗಳು ಸೀಮಿತ ಆಗಿರ್ತವೆ. ಆದರೆ ಒಂದು ಆಲೋಚನೆಯನ್ನ ಮಾಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರ ಬಗ್ಗೆ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಪಾರವಾದ ಚಿಂತನಾ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ. ಸೊ ಈ ಮನುಷ್ಯ ಜನ್ಮವನ್ನ ಪಡೆದಾದ ಮೇಲೆ ಅದರಲ್ಲೂ ಕೂಡ ಸಾರ್ವಜನಿಕರಿಗೆ ಸ್ನೇಹಿಯಾಗಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕದು ಕೆಲವು ಮಂದಿಗಳ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಸೇರಿಕೊಂಡ ದಿವಸದಿಂದ ನಿವೃತ್ತನಾಗುವವರೆಗೂ ಕೂಡ ತಾನು ಇಚ್ಛೆ ಇರಲಿ ಅಥವಾ ಇಚ್ಛೆ ಇಲ್ಲದೇ ಇರಲಿ ಒಂದಲ್ಲ ಒಂದು ರೀತಿಯಾದಂತಹ ನಿರಂತರವಾದಂತಹ ಸಂಪರ್ಕ ಇರುತ್ತೆ ಮತ್ತು ಒಡನಾಟ ಇದ್ದೇ ಇರುತ್ತೆ. ಸೊ ಅಂತಹ ಗುರುತರ ಜವಾಬ್ದಾರಿಯುತ ಸರ್ಕಾರಿ ಸೇವೆಯಲ್ಲಿ ನೀವೆಲ್ಲರೂ ಕೂಡ ಹಲವಾರು ವರ್ಷಗಳ ಹಿಂದೆ ನಿಮ್ಮ ಇಚ್ಛೆ ಅನುಸಾರ ಆಗಲಿ ಅಥವಾ ಇಚ್ಛೆ ಇಲ್ಲದಲ್ಲಿ ಇರಲಿ ಸೇರ್ಕೊಂಡಿರ್ತೀರ. ಆದರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಕ್ಷೇತ್ರಗಳಲ್ಲಿ ನಿಮಗೆ ಈ ಇಲಾಖೆಗಳು ಬಹಳ ಅಚ್ಚುಮೆಚ್ಚಾಗಿರುತ್ತೆ. ಬಹುಶಃ ನಿಮ್ಮ ಮನೆಯಲ್ಲಿ ಕಳೆದಿರುವ ಸಮಯಕ್ಕಿಂತ ಹೆಚ್ಚು ಸಮಯ ಕಚೇರಿಯಲ್ಲೇ ನೀವು ಕಳೆದಿರ್ತೀರ. ಸಾರ್ವಜನಿಕರ ಒಡನಾಟ ಸಂಪರ್ಕ ಇರುತ್ತೆ. ಆದರೆ ಅಧಿಕಾರಿಗಳು ಒಂದ್ಸಲ ಕೆಲಸಕ್ಕೆ ಸೇರಾದ್ಮೇಲೆ ಒಂದಲ್ಲ ಒಂದು ದಿವಸ ನಿವೃತ್ತರಾಗಲೇಬೇಕಾಗಿರುತ್ತೆ. ಹೇಗೆ ಹುಟ್ಟು ಸಾವು ಅನ್ನೋದು ಸೃಷ್ಟಿ ನಿಯಮ ಆಗಿರುತ್ತೆ, ನಿವೃತ್ತ ಆಗೋದು ಕೂಡ ಇರುತ್ತೆ. ಅದು ನಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿರ್ಧಾರ ಆಗಿರುತ್ತೆ. ಆದರೆ ನಾವು ಸರ್ಕಾರಿ ಕೆಲಸ ಸೇರಿದಾದ್ಮೇಲೆ ಒಂದು 3 ಅಂಶಗಳಲ್ಲಿ ನಾವು ಒಬ್ಬ ಅಧಿಕಾರಿಯ ಕಾರ್ಯಕ್ಷಮತೆಯನ್ನ, ಅವನು ಮಾಡುವಂತಹ ಕೆಲಸ ಯಾವ ರೀತಿ ಇರುತ್ತೆ ಎಂಬುದನ್ನು ನಿರ್ಧಾರ ಮಾಡಬಹುದು. ಒಂದನೆಯದು, ಆ ಅಧಿಕಾರಿ ತನ್ನ ಸಹಪಾಠಿಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾನೆ ಅಂತ. ಸಾಮಾನ್ಯವಾಗಿ ಹೆಚ್ಚು ಕಾಂಪಿಟೇಷನ್ ಇರ್ತವೆ, ಒಬ್ರು ಕಾಲಿಡೋದಕ್ಕೆ ಪ್ರಯತ್ನವನ್ನ ಪಡ್ತಲೇ ಇರ್ತಾರೆ. ಇದು ಸತ್ಯ, ಒಪ್ಕೊಳ್ಳೇಬೇಕಾಗಿರುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಒಂದು ಆತ್ಮೀಯತೆಯನ್ನ, ವೃತ್ತಿಪರತೆಯನ್ನ ಮಾಡಿ ಒಂದು ತನ್ನ ಸಹಪಾಠಿಗಳೆಲ್ಲರೂ ಕೂಡ, ಅಂದ್ರೆ ಸೇಮ್ ಕೆಡರ್ ಆಫೀಸರ್ಸ್ ಎಲ್ಲರೂ ಕೂಡ ಒಂದೇ ಇರುವಂತಹ ಭಾವನೆ ಯಾವಾಗ ಬರುತ್ತೆ ಅವಾಗ ಅಲ್ಲಿ ಒಂದು ಗುಂಪಾಗಿ ಒಂದು ತಂಡವ ಕೆಲಸ ಮಾಡಿ ಆ ತಂಡ ಹೆಚ್ಚು ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಎರಡನೇ ಪ್ರಮುಖ ಅಂಶ, ಆ ಅಧಿಕಾರಿ ತನ್ನ ಅಧೀನ ಅಧಿಕಾರಿಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿರ್ತಾನೆ ಅಂತ. ಎಲ್ಲರೂ ಕೂಡ ಭಾಷಣ ಮಾಡ್ತಾರೆ, ಆದರೆ ಕೆಲವು ಅಧಿಕಾರಿಗಳು ತನ್ನ ಕೆಳ ಹಂತದ ಅಧಿಕಾರಿಗಳಲ್ಲಿರುವಂತಹ ಒಳ್ಳೆಯ ಲಕ್ಷಣಗಳನ್ನ ಗುರುತಿಸಿ ಅವರಿಂದ ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡಿಸ್ಕೊಳ್ಳೋದು ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲ. ಕೆಲವೇ ಅಧಿಕಾರಿಗಳು ಮಾತ್ರ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಸೊ ನೀವು ಇವತ್ತು ನಾನು ಕೇಳ್ಪಟ್ಟಾಗಿ ಹಲವಾರು ಅಧಿಕಾರಿಗಳು ಅಂತ ಕೆಲಸವನ್ನ ಮಾಡಿದ್ದೀರಾ, ನನಗೆ ಬಹಳ ಸಂತೋಷ ಆಯಿತು. ಮತ್ತು 3ನೇ ಇಂಪಾರ್ಟೆಂಟ್ ಇಶ್ಯೂ ಅಂದ್ರೆ ತನ್ನ ಹಿರಿಯ ಅಧಿಕಾರಿಗಳ ಜೊತೆ ಯಾವ ರೀತಿ ಇರ್ತಾರೆ. ಹಿರಿಯ ಅಧಿಕಾರಿಗಳಿಗೆ ಗೌರವ ಕೊಡಲೇಬೇಕಾಗಿರುತ್ತೆ, ಆದರೆ ಇನ್ನೊಬ್ಬರ ಬಗ್ಗೆ ಕಿವಿ ಮಾತು ಹೇಳೋಂಥದ್ದು ಅಥವಾ ಇನ್ನೊಬ್ಬರಿಗೆ ಸಮಸ್ಯೆ ಮಾಡೋಂಥದ್ದು ಅಥವಾ ಅವ್ರ ಮುಂದೆ ಒಂದು ಹೇಳೋಂಥದ್ದು ಇರುತ್ತಲ್ಲ, ಅದು ತಪ್ಪಾಗಿರುತ್ತೆ. ಸೊ ಈ 3 ಗುಣಲಕ್ಷಣಗಳಲ್ಲೂ ಯಾವ ಅಧಿಕಾರಿ ತನ್ನ ಸಾಮರ್ಥ್ಯಕ್ಕೆ ನೋಡೋ ಕೆಲಸ ಮಾಡಿರ್ತಾರೆ ಅವರ ಪರಿಪೂರ್ಣತೆಯಿಂದ ಅವರ ಆತ್ಮಸಾಕ್ಷಿಯಾಗಿ ನಿವೃತ್ತಿ ಆಗೋದಕ್ಕೆ ಅದು ಅನುಕೂಲದಂಗಾಗುತ್ತೆ ಮತ್ತು ಅದು ಗುರುತರವಾಗಿರುತ್ತೆ. ಸೊ ಅಂತ ಕೆಲಸವನ್ನ ನೀವೆಲ್ಲರೂ ಕೂಡ ಎಲ್ಲ 25 ಅಧಿಕಾರಿಗಳು ಕೂಡ ಮಾಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ
ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಆಗಮಿಸಿದಂತ ಅವರೇ, ನಮ್ಮ ಕಲ್ಲಪ್ಪನವ್ರೆ, ಇಲ್ಲಿ ಆಮೇಲೆ ತಾವೆಲ್ಲರನ್ನು ಇವತ್ತಿನ ಒಂದು ಒಳ್ಳೆ ಸುಂದರ ಸಂಜೆಯನ್ನು ಆಯೋಜಿಸಿದ್ದೀರಿ, ಮಾತಾಡಿದ್ರಿ. ಸೇವೆಯನ್ನ ಮಾಡಿದ್ದೀವಿ, ನಮ್ಮ ಕರ್ತವ್ಯ ನಿರ್ವಹಿಸಿದ್ದೀವಿ. ಆದರೆ ಕರ್ತವ್ಯ ನಿರ್ವಹಿಸಿದ ಮೇಲೆ ಅದು ಹೋಗೋ ಸಮಯದಲ್ಲಿ ನಮಗೆ ಈ ರೀತಿ ಒಂದು ಸಂತೋಷ ಕೊಡ್ತಿದ್ದೀರಲ್ವಾ, ಅದು ನಿರಂತರ ಮನಸ್ಸಲ್ಲಿ ಯಾವಾಗಲೂ. ಕೆಲವು ಕಾಲದಲ್ಲಿ ಕೆಲವು ಸಲ ನಿವೃತ್ತಿ ಆದ ನಂತರ ಆ ಒಂದು ಉಳುಕಿರುತ್ತೆ, ಅಳುಕಿರುತ್ತೆ. ನಮ್ಮ ಸೆಂಡ್ ಆಫ್ ಆಗಲಿಲ್ಲ, ನಮ್ಮನ್ನ ಬಂದು ಮಾತಾಡಿಸೋಗಿಲ್ಲ ಅಂತ ಎಷ್ಟೋ ನನ್ನ ಅಧಿಕಾರಿಗಳನ್ನ ಸೇವೆಯಲ್ಲಿ ನೋಡಿದ್ವಿ. ಸದ್ಯ ದೇವರು ದಯದಿಂದ ಎಲ್ಲರಿಗೂ ನಿವೃತ್ತ ಆದವ್ರಿಗೆಲ್ಲರಿಗೂ ಮಾಡಿದ್ದ. ನಾನು ಹೇಳ್ತಾನೆ, ಒಂದು ವರ್ಷದಿಂದ ಮಾಡಿರಲಿಲ್ಲ ನಮ್ಮ ಅಧಿಕಾರಿಗಳಿಗೆ. 1 ವರ್ಷ ಅಸೋಸಿಯೇಷನ್ ಸಾಹೇಬರು ಅವರು ಜವಾಬ್ದಾರಿ ತಗೊಂಡು ಸರಿ ಎಲ್ಲರಿಗೂ ಮಾಡಿದ್ದಾರೆ. ಸರ್, ಐ ರಿಯಲಿ ಪರ್ಸನಲಿ congratulate you and we are very happy that year afterwards once in 3 months you do, so that ನಿವೃತ್ತ ಆದವ್ರಿಗೆ ಒಂದು ಸಣ್ಣದಾಗಿ ಕರೆದುಬಿಟ್ಟು ಮಾಡ್ತಿರಲ್ಲ, ಅದು ಇರುತ್ತೆ ಮನಸ್ಸು. ಥ್ಯಾಂಕ್ ಯು. ಎರಡನೇದು, ನಿವೃತ್ತರಾಗಿದ್ದವರು, ಅದು ಮೇಡಮ್ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು, ಬಸವಕುಮಾರಿ, ನೀವು ಇನ್ನೂ ನಿವೃತ್ತರಾಗಿಲ್ಲ ಅಂತ. ಕರೆಕ್ಟ್, ನಾನು ಇನ್ನೂ ನಿವೃತ್ತರಾಗಿಲ್ಲ, 24 hours ಅಲ್ವಾ, 12 o'clock ನಿವೃತ್ತರಾಗ್ತೀನಿ. ಫಸ್ಟ್ ನಿವೃತ್ತ ಆಗ್ಬಿಟ್ರು ಅಂತ ನಾನು ಬೇರೆ ತಿಳ್ಕೊಂಡ್ಬಿಟ್ಟಿದ್ದೆ. ಇನ್ನು ಯಾರಿಗೂ ಕೊಟ್ಟಿಲ್ಲ ಸರ್, ಇಲ್ಲ ಯಾರಿಗೂ ಕೊಟ್ಟಿಲ್ಲ. ಇದರ ವೇಟಿಂಗು, ಕೊಡೋದು ರೆಡಿ ಇದೆ, ಇವರು ಕೊಡೋದು ರೆಡಿ ಇದ್ದಾರೆ. ಸದ್ಯ ವಿ ಆರ್ ನಾಟ್ ರಿಟೈರ್ಡ್, ಐ ಸ್ಪೀಕ್ ಆನ್ ದ ರಿಟೈರ್ಡ್ ಪೀಪಲ್. ನೋಡಿ, ಸುಂದರವಾದ ಶಕುಂತಲ, ಯಾಕೆ ಇತ್ತೀಚೆಗೆ ಹೆಸರು ಅದೇ ರೀತಿ ಸುಂದರಿ, ಸರಸ್ವತಿ, ಪುಷ್ಪ, ಯಾಕೆ ಹೇಳ್ಬೇಕಲ್ಲ, ನೀವೆಲ್ಲ ಹೇಳಿದ್ರಿ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ, ಅದನ್ನ ನಾನು ಶೇಕ್ ಮಾಡಿದ್ದೆ ಅಷ್ಟೇ. ಆಯ್ತಾ? ರಿಯಲಿ ಮೇಡಮ್, ವಿ ಡು ನಾಟ್ ನೋ ದಟ್ ಯು ಬಿನ್ ರಿಟೈರ್ಡ್. ರಿಟೈರ್ಡ್ ಅಂದ ತಕ್ಷಣ ಯಾರಾದ್ರೂ ಹೇಳ್ತೀರಾ, ಇವರು ಶಕುಂತಲ ರಿಟೈರ್ಡ್ ಅಂತ ಯಾರಾದ್ರೂ ಹೇಳ್ತೀರಾ? ದಯವಿಟ್ಟು ನೋಡಿ, ಎದೊಳಿ ಸ್ವಲ್ಪ ಪ್ಲೀಸ್, ಐ ಮಸ್ಟ್ ನೋ. ಅಂದ್ರೆ she has maintained her health and mind in a very beautiful way. That's why she is young still. ಅದೇ ರೀತಿ ಸರಸ್ವತಿ ನೋಡಿ, ಪ್ಲೀಸ್ ಮೇಡಮ್. ಪುಷ್ಪ ಪಕ್ಕದಲ್ಲಿ ಅವರು ರುಕ್ಮಿಣಿ, ನೋಡಿ, ಇವರೆಲ್ಲ ರಿಟೈರ್ಡ್ ಅಂತ ಹೇಳ್ತಾರೆ. ಯಾರಾದರೂ ಐ ಡೋಂಟ್ ಕನ್ಸಿಡರ್ ದಮ್ ಆಸ್ ರಿಟೈರ್ಡ್. ಇನ್ನು ನಿಮಗೆ ತುಂಬಾ ಶಕ್ತಿ ಇದೆ, ಯು ಹ್ಯಾವ್ ದಟ್ ಎನರ್ಜಿ, ಫಾಲೋ ಇಟ್ ಅಪ್ ಮೇಡಮ್. ಮತ್ತೆ ಕೇಸರಿ ಮಟ್ಟು ನಿಮ್ಮ ಇವರು ಯಾರು, ನಮ್ಮ ಸಾಹೇಬರು ಶರಣಬಸವರು ಅಂತ ನಾನು ನೋಡ್ತಾನೆ ಇರ್ತೇನೆ, ದಿನ ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಾನೆ ಇದ್ದೆ. ಆಯ್ತಾ? ಸದ್ಯ ಇವತ್ತು ನೋಡ್ದಂಗೆ ಆಯ್ತು ನನಗೆ. ಮಿಸ್ಟರ್ ಮಂಜುನಾಥ್, ಅವನು ಮೈಸೂರಲ್ಲಿದ್ದ, ಕಾರವಾರದಲ್ಲಿದ್ದ, ವೆರಿ ಹ್ಯಾಪಿ, ವೆರಿ ಗುಡ್ ವರ್ಕರ್. ಮತ್ತೆ ನಮ್ಮ ಪೂಜಾರಿ ಬೆಳಗಾಮಲ್ಲಿದ್ದರು, ಮತ್ತೆ MD ಆಗಿದ್ದಾರೆ. ನಿವೃತ್ತಿ ಆದ್ರೂ ಸಹ ಈಸ್ ಸ್ಟಿಲ್ ವರ್ಕಿಂಗ್ and very good working, is doing very good job, really good. We are very happy sir, really I am proud of you. Next, ನಮ್ಮೂರ ಜೊತೆ ಬರೋಣ, ಯಾರು ಬಿಟ್ಟೆ ನಾನು, ಮಂಜಣ್ಣ ನನ್ನ ಜೊತೆಗೆ ಆಯ್ತಾ? ಅಂದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇವರು ಡೈಲಿ ಯೋಗ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಪೂಜೆ ಅಂದ್ರೆ ನೋಡಿ, ರಿಲಿಜಿಯಸ್ ಅಂತ ತಿಳ್ಕೊಬೇಡಿ, ಆಧ್ಯಾತ್ಮಿಕ. ಅಂದ್ರೆ ಟೇಮಿಂಗ್ ದಿ ಮೈಂಡ್, ಮನಸ್ಸನ್ನ ಒಂದು ಟೇಮ್ ಮಾಡಿಕೊಂಡು ಅವರು ಸ್ಟಿಲ್ ಈಸ್ ಯಂಗ್. ನಾನು ಬಂದಾಗ ನನಗೂ ಸಾಹೇಬ್ರು ಆಶೀಸ್ ಅಂದ್ರು, ನೀವು ರಿಟೈರ್ಡ್ ಆಗ್ತಿದ್ದು ಗೊತ್ತಾಗ್ತಿರೋದಪ್ಪ ಅಂತ. ನೋಡಿ ಸರ್, ಸೊ ಇನ್ ದಟ್ ವೇ. ಆಮೇಲೆ ನಾನು ಇನ್ಯಾರು ಮೇಡಮ್ ರುಕ್ಮಿಣಿ, ಪುಷ್ಪನ ಹೇಳಿದ್ದೀನಿ, ಮತ್ತೆ ಇನ್ಯಾರು ನನಗೆ ಗೊತ್ತಿದ್ದವರು ಇಲ್ಲ, ಇದು ಗೊತ್ತಲ್ಲ ನಂದು. ಆಮೇಲೆ ನನ್ನ ಬಯಸಿಗೆ ರಿಟೈರ್ಡ್ ಆಗಿಲ್ಲ ಸರ್ ಅವ್ರು ರಿಟೈರ್ಡ್ ಆಗಿ. ಆಮೇಲೆ ಸಣ್ಣಪ್ಪಯ್ಯನ ಹಾಕ್ಬಿಟ್ಟೆ ನಾನು. ಸಣ್ಣಪ್ಪಯ್ಯ ನನ್ನ ಜೊತೆಗೆ 5 ವರ್ಷ ವರ್ಕ್ ಮಾಡಿದ್ದಾನೆ, ಲಿಂಗರಾಜ್ ವರ್ಕ್ ಮಾಡಿದ್ದಾನೆ. ಆಯ್ತಾ? ಏನ್ರಿ ಸಣ್ಣಪ್ಪಯ್ಯ? ನೋಡಿ, ಅವನು ಟೈಗರ್, ಆಕ್ಚುಲಿ ಟೈಗರ್ ಅವನು, ನಾನಲ್ಲ. ಏನಿಲ್ಲ, ಸೊ ನಿಜ ಹೇಳ್ತೀನಿ, ಈಸ್ ಅ ಟೈಗರ್. ಡೆಪ್ಟಿ ಸ್ಟಾರು ಮತ್ತೆ ಕೇಸರಿ ಮಟ್ಟು ಅವರು, ಅಡಿಷನಲ್ ಸ್ಟಾರ್ ಲಿಂಗರಾಜು, ಶ್ರೀಧರ, ಇವರು ನನ್ನ ಬ್ಯಾಚ್ ಮೇಟ್ಸ್. 57 ಜನರಲ್ಲಿ ಉಳಿದಿರೋದು ಇನ್ನೊಂದು 5-6 ಜನ ಇದೆ. 5-6 ಜನರಲ್ಲಿ ಇವರೊಬ್ಬರು.
ಇವರು ಸೇವೆಯಲ್ಲಿ ಸೇವೆಯಲ್ಲಿರೋರು ಉಳಿದಿರೋರಂತೆ ಆಯ್ತಾ. ಇನ್ನು 57 ಜನ ನಮ್ದು ಬ್ಯಾಚ್ ಔಟ್ ಆಫ್ 57 ಆಫ್ 97 ಔಟ್ ಆಫ್ 57 ಆಫ್ 97 ಬ್ಯಾಚ್ 57 ಜನ ಬಂದು ಈ ಸಹಕಾರ ಇಲಾಖೆಯಲ್ಲಿ ಇರುವಂತ ನುಣುಕುಗಳನ್ನ ತಿಳ್ಕೊಂಡು ನಾವು ಪ್ರಪಂಚಕ್ಕೆ ತೋರಿಸಿದ್ವಿ. ಫೈನಾನ್ಸ್, ಮನಿ ಲೆಂಡರ್, ಪಾನ್ ಬ್ರೋಕರ್, ಚಿಟ್ಸ್, ಎಂತೆಂಥ ಕುಳಗಳನ್ನ ಹಿಡಿದಿದ್ದೀವಿ ಗೊತ್ತಾ ನಾವು. ನಮ್ಮ ಇಲಾಖೆ ಎತ್ತಿ ತೋರಿಸಿದ್ದೀವಿ. ಓ, ಸಹಕಾರ ಇಲಾಖೆ ಅವರು ಅಂತ. ನಾನು ಬಂದಾಗ ಸಹಕಾರ ಇಲಾಖೆ ಅಂದ್ರೆ ಯಾರಿಗಂದ್ರೆ ಗೊತ್ತಾಗ್ತಿಲ್ಲ. ನಮ್ಮ ತಂದೆಯವರು ಇಲ್ಲ ಇದ್ದಾರೆ. ವಾಟ್ ಇಸ್ ದಟ್ ಕೋಪರೇಷನ್ ಮ್ಯಾನ್, ವಾಟ್ ಟೈಪ್ ಆಫ್ ವರ್ಕ್ ಯು ಆರ್ ಡೂಯಿಂಗ್ ದೇರ್ ಅಂತಂದು. ನಾನು ದಟ್ ಡೇ 97 ಬಂದಾಗ ಐ ಡೋಂಟ್ ನೋ, ಲೆಟ್ ಮಿ ಗೋ ಸಿ ಅಂತಂದ್ರೆ. ಆಫ್ಟರ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಮ್ಮ ಇಲಾಖೆಯಲ್ಲಿ ಎಂತೆಂತ ಇದೆ. ಈಗ ಸಂಘಗಳು ಬಂದಿದೆ, ಎಲ್ಲ ಇಲಾಖೆ ಅಂಡರ್ ಇದೆ. ಇವತ್ತು ಬರ್ತಾರೆ ಎಲ್ಲ ಅಪಾರ್ಟ್ಮೆಂಟ್ಸ್, ಅಲ್ಲಿ ಮಾಡೋದು ಅಸೋಸಿಯೇಷನ್ಸ್ ಎಲ್ಲ ಬರ್ತಾ ಇದೆ. ಇವತ್ತು ನಮ್ಮ ಅಧಿಕಾರಿಗಳ ಒಂದು ಅಧಿಕಾರ ಏನು ಅಂತ ಜನಗಳಿಗೆ ಎತ್ತಿ ತೋರಿಸಿದ್ವಿ ನಾವು. 57 ಜನ ನಾವು ನಮ್ಮ ಹುದ್ದೆಗೆ ಇಲಾಖೆನ ತುಂಬಾ ಜೋಪಾನವಾಗಿ ಕಾಪಾಡಿ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ. ನಾವು ಈ ಇಲಾಖೆನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಆಯ್ತಾ, ಇಲಾಖೆನ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ತುಂಬಾ ಅತ್ಯುನ್ನತ ಇಲಾಖೆ ಅಂತ ತೋರಿಸ್ಬೇಕಾಗಂತ ಕೇಳ್ಕೊತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ. ಲಿಂಗರಾಜು ಸಾಹೇಬರು ತುಂಬಾ ಸಾಫಿಸ್ಟಿಕೇಟೆಡ್ ಅಂಡ್ ಸಾಫ್ಟ್ ಪರ್ಸನ್, ವೆರಿ ಸಾಫ್ಟ್ ಅಂಡ್ ವೆರಿ ಸ್ಟ್ರಿಕ್ಟ್. ಯಾರ ಹತ್ರ ಜಾಸ್ತಿ ಈಸಿಯಾಗಿ ನಂತರ ಮಿಂಗಲ್ ಆಗಲ್ಲ. ಎಲ್ಲ ನಾನು ಬಹಳ ಈಸಿಯಾಗಿ ಮಿಂಗಲ್ ಆಗುತ್ತೀನಿ ಅಲ್ವಾ. ಈ ವಿಲ್ ನಾಟ್, ಐ ನೋ ಅಬೌಟ್ ಹಿಸ್ ಪವರ್, ಐ ನೋ ಅಬೌಟ್ ಹಿಸ್ ಕ್ಯಾರೆಕ್ಟರ್. ಒನ್ಸ್ ಮಿಂಗಲ್ ಆದ್ರೆ ಮತ್ತೆ ಹಂಗೆ ಹೇಳ್ತಾರೆ. ಅದು ಈ ವಿಲ್ ಫೈಂಡ್ ಔಟ್ ಯಾರು ಇವನು, ಪ್ಲಸ್ ಏನು, ಮೈನಸ್ ಏನು, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ನೋಡ್ಬಿಟ್ಟು ಎಸ್ ಈಸ್ suitable for my friendship, then only he will attach. Otherwise otherwise he will be the drop on the oil. ಅಂದ್ರೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಮ್ಮ ಡಿಆರ್ಸ್ ಅಂತ ಒಂದು ಇದು GA ಪೋಸ್ಟ್. ದಟ್ GA ಪೋಸ್ಟ್ ಅಲ್ಲೇ ಇವರೆಲ್ಲ ನನಗೆ ರಿಪೋರ್ಟ್ ಆಗಿರೋದು. ಇವರೆಲ್ಲ ಮೋಸ್ಟ್ ಎಲ್ಲರೂ ನನ್ನ ಹತ್ರ ರಿಪೋರ್ಟ್ ಆಗಿದ್ದಾರೆ. ಸೊ ದಟ್ ಪೋಸ್ಟ್ ವಾಸ್ ಸೋ ಗುಡ್ ದಟ್ Ashwini must uphold that post and see that has its own flavor. Okay, ಅದನ್ನ ಕೆಳಗಿಳಿಸಬಾರ್ದು. ಅದೇ ರೀತಿ ಎಲ್ಲ ಕಡೆ C&M ಆಗಲಿ, ಕ್ರೆಡಿಟ್ ಆಗಲಿ, ಹೆಡ್ ಆಫೀಸಲ್ಲಿ ನಾನು ಹತ್ತತ್ರ ಒಂದು 10-12-13 ವರ್ಷ ಕೆಲಸ ಮಾಡಿದ್ದೀನಿ ಆಯ್ತಾ. ನಮ್ಮ ಹೆಡ್ ಆಫೀಸ್ ಅನ್ನೋದು ಹೇಳ ನಿಮಗೆ ಎಲೆಮೆರೆಕಾಯಿ. ಯಾರಿಗೂ ಗೊತ್ತಿಲ್ಲ ರೀ. ಅಡ್ರೆಸ್ ಕೇಳಿದ್ರೆ ಅಸೋಸಿಯೇಷನ್ ಹೋಗಿ ತಿಂತಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಅಡ್ರೆಸ್ ಕೇಳಿದ್ರೆ ರಿಜಿಸ್ಟರ್ ಅಂತ ಎಲ್ಲಿ ಹೋಗ್ತಾರೆ? ಕಮಿಷನ್ ಆಫೀಸ್ಗೆ ಹೋಗ್ತಾರೆ, ಅಸೋಸಿಯೇಷನ್ಗೆ ಹೋಗ್ತಾರೆ, ವೆಯ್ಟ್ಸ್ ಅಂಡ್ ಮೆಷರ್ಸು, ಇಲ್ಲಾಂದ್ರೆ ಪೊಲೀಸ್ ಕಮಿಷನರ್ ಹತ್ರ ಹೋಗ್ತಾರೆ. ಎಲ್ಲಿದೆ ಸರ್ ನಿಮ್ಮ ಆಫೀಸು ಅಂತಾರೆ. ನಂಬರ್ 1 ಅಲಿಯಾಸ್ಕರ್ ರೋಡ್ ಅಂದ್ರೆ ಅಸೋಸಿಯೇಷನ್ ತೋರಿಸ್ತಾ ಇದ್ದಾರೆ ಸರ್ ಅಂತಾರೆ. ಆ ಥರ ನಮ್ಮ ಆಫೀಸು ಎಲೆಮರೆಕಾಯಿ ಥರ ಇದೆ. ನಮ್ಮ ಇಲಾಖೆನ ಎತ್ತಿ ತೋರಿಸ್ಬೇಕು. ನಾವು ವಿ ಆರ್ ರಿಯಲಿ ಎಕ್ಸಿಸ್ಟಿಂಗ್ ಇನ್ ದಿಸ್ ಸ್ಟೇಟ್ ಗೌರ್ಮೆಂಟ್. ಹೊಸದಾಗಿ ರೆಕ್ರೂಟ್ ಆಗಿ ಬರುವಂಥ ಅಸಿಸ್ಟೆಂಟ್ ರಿಜಿಸ್ಟರ್ಗಳಿಗೆ ಕೋಪರೇಷನ್ ಡಿಪಾರ್ಟ್ಮೆಂಟ್ ಇಸ್ ದೇರ್, ನಾವು ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿ ನಾವು ತೋರಿಸ್ಕೋಬೋದು, ವಿ ಕ್ಯಾನ್ ಎಕ್ಸೆಲ್ ಇನ್ ಅವರ್ ವರ್ಕ್ ಅಂತ ಹೇಳ್ಬಿಟ್ಟು ಏನೋ ದೇ ಶುಡ್ ಎಂಟರ್ ಅವರ್ ಡಿಪಾರ್ಟ್ಮೆಂಟ್. ಯಾರು ಬರ್ತಾನೆ ಇಲ್ಲ. ತುಂಬ ದಿವಸ ಆಯಿತು ಇಯರ್ಸ್ ಬಂದು. ಎಷ್ಟು ದಿವಸ ಆಯಿತು ಸರ್? ಫುಲ್ ವೇಕೆಂಟ್ ಇದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ERCS ವೇಕೆಂಟು, ಇನ್ಸ್ಪೆಕ್ಟರ್ಗಳು ವೇಕೆಂಟು, ಕೆಳಹಂತದಲ್ಲಿ ತುಂಬ ಜನ ವೇಕೆಂಟ್ ಇದೆ. ಸೊ ಔಟ್ ಆಫ್ 100% ಸ್ಟಾಫ್ ನಮ್ಮ ವರ್ಕಿಂಗ್ ಬಂದು ಒಂದು 40% ಇದೆ ಸರ್. ಇಂತಾದ್ರೂ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆ ಆಗ್ತದೆ, ಅವ್ರಿಗೆ ಹಂಗಲ್ಲ. ಈ ಸ್ಟೇಟಿಂದ ಕರ್ನಾಟಕ, ತಮಿಳುನಾಡಿಂದ ಆಂಧ್ರ, ಈ ಥರ ಸ್ಟೇಟ್ ನಮ್ಮೆಲ್ಲರನ್ನೂ ಕರ್ಕೊಂಡು ಹೋಗೋರು, ಎಲ್ಲರನ್ನೂ ಸಮವಾಗಿ ಓದಿಸಿದ್ರು. 5 ಜನ ಮಕ್ಕಳು ನನ್ನನ್ನು ಈ ಥರ ಇದರಲ್ಲಿ ಮಾಡಿಸಿ, ಇನ್ನುಳಿದ 4 ಜನ ಡಾಕ್ಟರ್ ಮಾಡಿಸಿ ಇವತ್ತು ತುಂಬ ಹ್ಯಾಪಿ ಲೈಫ್ ಜೀವನ ನಡೆಸ್ತಾ ಇದ್ದಾರೆ ನನ್ನ ಫಾದರು. ಇವತ್ತು ಈ ಒಂದು ಮಟ್ಟಕ್ಕೆ ನಾನು ಬಂದಿರೋದಕ್ಕೆ ಇಲ್ಲೇ ಅವ್ರು ಹೋದ್ರ. ಸೊ ಮಾತಾಡಿದ ಗುರು ದೈವಂ ಅಂತಾರೆ ಸರ್ ಇಲ್ಲಿ. ರವಿಚಂದ್ರನ್ ಅವರು ಹೋದ್ರು. ಜಸ್ಟ್ ಸೊ ಇಷ್ಟೊತ್ತು ನಾವು ಭಾಳ ಮಾತಾಡಿದ್ವಿ ಸರ್. ಐ ಥಿಂಕ್ ಐ ಮೀನ್ ಏನು ಸರ್, ಐ ಥಿಂಕ್ ನನಗೆ 4 ಜನ ಮಕ್ಕಳು ಸರ್, 3 ಹೆಣ್ಣು. ಕೇಳಿಸ್ತಾರೆ ಹಿಂಗೆ ಸರ್. ಸಾಹೇಬ್ರು ಬಂದ ತಕ್ಷಣ ನನ್ನ ರಿಟೈರ್ಡ್ ಆಗ್ತಾ ಇದೆಯಾ, ರಿಟೈರ್ಡ್ ಆಗ್ತಾ ಕಾಣಿಸ್ತಾ ಇರೋಲ್ಲಪ್ಪ ಅಂತ ನಾನು ಸಾರಿ ಇಲ್ಲ ಸರ್, ಅದಕ್ಕೆ ಇರಬೇಕಾಗಿತ್ತು ನೀವು ಸ್ವಲ್ಪ ದಿವಸ ಅಂತಂದ್ರು. ಇಲ್ಲ ಸರ್, ಏನು ಮಾಡೋದು, ನಿವೃತ್ತಿ ಅನಿವಾರ್ಯ ಆಗಿದೆ. ಥ್ಯಾಂಕ್ ಯು ಸರ್. ತಮ್ಮೆಲ್ಲರಿಗೂ ನಾನು ವಂದಿಸ್ತಾ